ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನೋ ಹೇಳ್ತಿದ್ಯಾ ಸುಂದ್ರ, ನೀನ್ ಏನ್ ಹೇಳ್ತಿದ್ಯೋ ಅದನ್ನ ನನ್ಗೆ ಅರ್ಥ ಆಗೋ ತರ ಹೇಳು. ಏನು ಹೇಳಿ ಸಾಕೇತನ, ನಾವು ಎಷ್ಟು ವರ್ಷದಿಂದ ಈ ಮನೇಲಿದ್ದೀವಿ. ನಾನಾಗ್ಲಿ ಶಾಂಭು ಅಮ್ಮ ಆಗ್ಲಿ ಒಂದಿನ ಕೆಲಸದವ್ರು ಅಂತ ಅನ್ಕೊಂಡಿಲ್ಲ. ಈ ಮನೆಯವರೇ ಅನ್ಕೊಂಡು ಕೆಲಸ ಮಾಡ್ತಿದೀವಿ. ನೀವೇ ಹೇಳಿ ಸಾಕೇತನ, ನಾನು ಯಾವತ್ತಾದ್ರೂ ತಪ್ಪು ಮಾಡಿದ್ದೀನ? ಈ ಮನೆಗೆ ಏನಾದ್ರೂ ಮೋಸ ಮಾಡಿದ್ದೀನ? ಅಥವಾ ನಾನೇನಾದ್ರೂ ಈ ಮನೆಗೆ ಕೆಟ್ಟದ್ದು ಬಯಸಿದ್ದೀನ? ಓ, ಈಗ ಅರ್ಥ ಆಯ್ತು ಕಣ ಸುಂದ್ರ, ನೀನ್ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ಅಂತ. ಈಗ ಗೊತ್ತಾಯ್ತಾ? ಏನ್ ಗೊತ್ತಾಯ್ತು ಸಾಕೇತಣ್ಣ? ಅಹಲ್ಯ ಅವರು ನನಗೆಲ್ಲ ಹೇಳಿದ್ರು ಕಣೋ. ಅಹಲ್ಯಮ್ಮ ಎಲ್ಲ ಹೇಳಿದಾರ? ಹೌದು ಕಣೋ ಸುಂದ್ರ, ಅಹಲ್ಯ ಅವ್ರು. ಸಾರಿ ಸುಂದ್ರಣ್ಣ, ನನ್ನಿಂದ ತಪ್ಪಾಯ್ತು. ನನಗ್ ನಿಜವಾಗ್ಲೂ ನಿಮ್ ಮನ್ಸಿಗೆ ನೋವು ಮಾಡೋ ಉದ್ದೇಶ ಇರ್ಲಿಲ್ಲ ಸುಂದ್ರಣ್ಣ. ಏನೋ ತಿಳಿದೆ ಹಾಗೆ ಮಾಡ್ಬಿಟ್ಟೆ. ಸಾಕೇತವ್ರೆ, ನಾನ್ ಸುಂದ್ರಣ್ಣನ ಹತ್ರ ಬೈ ಮಿಸ್ಟೇಕ್ ಬಿಲ್ ಕೇಳ್ಬಿಟ್ಟೆ. ಇಷ್ಟು ವರ್ಷದಿಂದ ಈ ಮನೇಲಿದ್ದಾರೆ, ಅವ್ರ ಹತ್ರ ಬಿಲ್ ಕೇಳೋದು ತಪ್ಪಾಗುತ್ತೆ ಅನ್ನೋದು ನನ್ ತಲೆಗೆ ಬರ್ಲೇ ಇಲ್ಲ. ಸಾರಿ ಸುಂದ್ರಣ್ಣ. ಇಟ್ಸ್ ಓಕೆ ಅಹಲ್ಯ ಅವ್ರೆ. ಲವ್ ಸುಂದ್ರ, ನೀನ್ ಇಷ್ಟೊಂದು ಬೇಜಾರಾಗಿದ್ಯಾ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದಕ್ಕೆ ಯಾರಾದ್ರೂ ಇಷ್ಟೊಂದು ಬೇಜಾರು ಮಾಡ್ಕೋತಾರ? ನಾನಂತೂ ಒಂದು ಸೆಕೆಂಡ್ ಗಾಬರಿನೇ ಆಗೋದೆ, ಏನಪ್ಪ ಆಯ್ತು ನಮ್ಮ ಸುಂದ್ರಂಗೆ ಅಂತ. ನಿಂಗೆ ಗೊತ್ತಿಲ್ವೇನೋ ಅಹಲ್ಯ ಅವ್ರ ಲೆಕ್ಕಾಚಾರದ ಹುಚ್ಚು, ಅದಕ್ಕೆ ಹಕ್ ಹೇಳಿದಾರೆ ಅಷ್ಟೇ. ನನಗ್ ಗೊತ್ತು ಕಣು, ಅವ್ರ ಇಂಟೆನ್ಷನಲ್ಲಿ ನಿನಗೆ ಬೇಜಾರು ಮಾಡ್ಬೇಕು ಅಂತ ಹೀಗೆ ಕೇಳಿರಲ್ಲ. ಪ್ಲೀಸ್ ಬೇಜಾರು ಮಾಡ್ಕೊಂಬೇಡ, ಗೊತ್ತಿಲ್ದಿರ ಆಗಿರೋದಿದು. ಲೋ ಸುಂದ್ರ, ನೀನು ಅಹಲ್ಯ ಅವ್ರನ್ನ ಕ್ಷಮಿಸ್ತೀಯ ತಾನೆ? ನಾವು ಹೀಗೆ ಎಷ್ಟೋ ಸಲ ತಪ್ಪು ಮಾಡಿದಾಗ ನಮ್ಮನ್ನು ಕ್ಷಮಿಸಿದ್ಯಾ ಅಲ್ವಾ, ಹಾಗೆ ಇವ್ರನ್ನೂ ಕ್ಷಮಿಸ್ಬಿಡು. ಅಹಲ್ಯ ಅವ್ರೆ, ನೀವೇನು ವರಿ ಮಾಡ್ಕೋಬೇಡಿ, ನಮ್ ಸುಂದ್ರ ಕ್ಷಮಿಸ್ತಾನೆ. ಏನು ಸುಂದ್ರ? ನಾನೇನಾದ್ರೂ ತಪ್ಪು ಮಾಡಿದ್ದೀನ ಸಾಕೇತವ್ರೆ? ಪಾಪ, ನಾನು ಅವ್ರಿಗೆ ತುಂಬಾ ಬೇಜಾರು ಮಾಡಿದ್ದೀನಿ ಅನ್ಸತ್ತೆ. ಅಹಲ್ಯ ಅವ್ರೆ, ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಗೆ ಅನ್ಸಿದ್ದನ್ನ ನೀವು ಮಾಡಿದ್ದೀರಾ, ಆಮೇಲೆ ಅದಕ್ಕೆ ಕ್ಷಮೆನೂ ಕೇಳಿದ್ದೀರಾ, ಎಲ್ಲ ಸರಿ ಹೋಯ್ತು ಬಿಡಿ. ಈ ಹೆಂಗಸು ಸಾಮಾನಿದ್ದಲ್ಲ, ಎರಡು ತಲೆ ಹಾವು. ಜಾಗಿಂಗ್ ಮುಗಿತಾ ಮೈದ್ನ? ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲ ಅತ್ತೆ, ಈ ಬೊಕ್ಕೆ ಇಷ್ಟೊಂದು ಒಳಗೋಗಿದೆ, ಆದ್ರೂ ಯಾಕೆ ಇಲ್ಲೇ ಇಟ್ಕೊಂಡಿದ್ದೀರಾ? ಓ ಸಾರಿ ಮೈದ್ನ, ಬೆಳಗ್ಗೆ ಬೆಳಗ್ಗೆ ಬಾಡೋಗಿರೋ ಹೂ ನೋಡಿ ಮನ್ಸು ಹಾಳಾಯ್ತಾ? ನಾನು ಇದನ್ನ ತೆಗಿಬೇಕು ಅಂತಾನೆ ಇದ್ದೆ, ಆದ್ರೆ ಇದು ನಮ್ ನೀರಂಗ್ ಬಂದಿರೋದಲ್ವಾ, ಅದ್ ಬೇರೆ ಅವಳ ಫ್ರೆಂಡ್ ಕೊಟ್ಟಿರೋದು. ಅವಳಿಗೇನಾದ್ರೂ ಈ ಬೊಕ್ಕೆ ಇಂಪಾರ್ಟೆಂಟ್ ಇರ್ಬೋದೇನೋ ಅಂತ ಸುಮ್ಮನಾದೆ. ಇಂಪಾರ್ಟೆಂಟ್? ಈ ಬಾಡೋಗಿರೋ ಬೊಕ್ಕೆ ನೀರಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ನೀವು ಒಳ್ಳೆ ಅತ್ತಿಗೆ, ಅದನ್ನ ತೆಗಿಯೋದ್ ಬಿಟ್ಟು ಏನೇನು ಯೋಚನೆ ಮಾಡಿ ಅದನ್ನ ಇನ್ನೂ ಇಟ್ಕೊಂಡಿದ್ದೀರಾ. ಹಾಗಲ್ಲ ಮೈದ್ನ, ಸಾಕೇತವ್ರು ಹೇಳಿದ್ರು ನೀರ ಬಾಡೋಗಿರೋ ಹೂನೆಲ್ಲ ಎತ್ತಿಟ್ಕೋತಾಳೆ ಅಂತ, ಅದೇನೋ ಅವಳಿಗೆ ಇಷ್ಟ ಅಂತಲ್ಲ, ಅದಕ್ಕೆ ಇದನ್ನು ಎತ್ತಿಟ್ಕೋತಾಳೇನೋ ಅಂತ ಹಾಗೆ ಬಿಟ್ಟೆ. ನೀರಾಗೆಲ್ಲ ಏನು ಇಲ್ಲ ಅದಕ್ಕೆ, ಅವಳು ಬರೋ ಬೊಕ್ಕೆನೆಲ್ಲ ತೆಗ್ದಿಟ್ಕೊಳಲ್ಲ, ಇಷ್ಟ ಆಗೋದನ್ನ ಮಾತ್ರ ಕಲೆಕ್ಟ್ ಮಾಡ್ತಾಳೆ. ಹೌದಾ ಮೈದ್ನ? ಹಾಗಿದ್ರೆ ಸರಿ, ಇದನ್ನ ಈಗ್ಲೇ ತೆಗ್ದು ಹಾಕ್ತೀನಿ. ಸುಮ್ನೆ ಹಾಗೆ ಬಿಟ್ರೆ ಇನ್ನಷ್ಟು ಬಾಡ್ ಹೋಗಿ ನೋಡಕ್ ಚೆನ್ನಾಗಿರಲ್ಲ.
ಏನ್ ಮಾಡ್ತಿದ್ಯಮ್ಮ? ನಿನ್ ಮೈದ್ನ ನೋಡಿದ್ರೆ ಇದನ್ನ ತೆಗೆದು ಬಿಸಾಕು ಅಂತ ಹೇಳೋದ, ನೀನ್ ನೋಡಿದ್ರೆ ಇದು ನಿನ್ನೂ ಹಾಗೆ ಇಡ್ತಾ ಇದೆಯಲ್ಲ. ಬಿಸಾಕದಕ್ಕೆ ಮನ್ಸಿಲ್ಲ ಚಿಕ್ಕಪ್ಪ. ಇದ್ರಲ್ಲಿರೋ ಒಂದಷ್ಟು ಹೂಗಳು ಇನ್ನೂ ಬಾಡಿಲ್ಲ. ಬೇಕಿದ್ರೆ ನೀರಿನ ಮುಖದ ಮೇಲಿರೋ ನಗು ತರ ಅಂತ ಅನ್ಕೊಳ್ಳಿ. ಅದು ಬಿಡಿ ಚಿಕ್ಕಪ್ಪ, ಈ ಹೂಗಳು ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇರ್ಲಿ ಅಲ್ವಾ? ಬಾಡೋವರೆಗೂ ಸುಮ್ಮನೆ ಯಾಕೆ ಎಸೆಯೋದು ಅಂತ. ಓಹೋ, ಶ್ರೀಮತಿಯವ್ರು ಆಗ್ಲೇ ಶರ್ಟ್ ತಂದಿಟ್ಬಿಟ್ಟಿದ್ದಾರೆ. ಈ ಮದ್ವೆ ಆಗ್ಬಿಟ್ರೆ ಇದೊಂಥರ ಸೊಗ್ಸು ನೋಡಿ. ಆಹಾ ಆಹಾ. ಅಯ್ಯೋ, ಮೇಲೆಗಡೆ ಗುಂಡಿನೇ ಕಿತ್ತೋಗಿದೆ. ಈಗಷ್ಟೇ ಮದ್ವೆ ಬೇರೆ ಆಗಿದ್ದೀನಿ. ಈಗೇನಾದ್ರೂ ಈ ಶರ್ಟ್ನ ಹಾಕೊಂಡು ಆಫೀಸಿಗೆ ಹೋದ್ರೆ ಅಷ್ಟೇ, ನನ್ನ ಕತೆ ಮುಗೀತು. ಜನ ಕಾಡ್ಸಿನೇ ಕೊಂದ್ಬಿಡ್ತಾರೆ. ಈಗ ಏನಪ್ಪ ಮಾಡೋದು? ಪ್ರಥಮ ಬಲವಾಗಮನ, ಪ್ರಥಮ ಕನಸಾಗಮನ, ಪ್ರಥಮ ಮನರಾಣಿಯನ, ಪ್ರಥಮ ಮಧುರಾಗಾನ, ಅನುರಾಗದಾರಂಭ ಏತಕ್ಕೋದೆಗೆಲಾಗಿದೆ, ಮನಸ್ಸೆನ್ನುವ ಚಿಟ್ಟೆ ಹಾರಿದೆ ಮುಗಿಲೇರಿದೆ, ಸ್ಥಿಮಿತ ಸಿಗುತ್ತಿಲ್ಲ ನಡುಗುವ ತುಟಿಗೆ, ಪ್ರಥಮ ಪ್ರಥಮ ಥ್ಯಾಂಕ್ಸ್ ಅಹಲ್ಯ ಅವ್ರೆ. ಪ್ರಥಮ. ಥ್ಯಾಂಕ್ಸಾ? ಯಾಕ್ರಿ? ಏನ್ ಸುಂದ್ರಣ್ಣ, ಕಾರ್ನ ಈ ಪರಿ ಉಚ್ತಿದಿರಲ್ಲ, ಏನ್ ಕತೆ? ಓ, ಕಾರ್ ಮೇಲೆ ಏನಾದ್ರೂ ಸಿಟ್ಟು ಬಂದಿದ್ಯಾ ಹೇಗೆ? ಕಿತ್ತೋಗೋಗಿ ಉಚ್ತಿದಿರಲ್ಲ, ಸ್ವಲ್ಪ ಮೆತ್ತಗೆ ಉಜ್ಬಾರ್ದಾ? ಪಾಪ ಕಾರು. ಏನ್ ಮಾಡೋದು ಬೀರಮ್ಮ, ಒಂದು ಕಲೆನೂ ಉಳಿದಂತೆ ಉಜ್ಬೇಕಿದ್ದನ್ನ. ಕಲೆ ಉಳಿತೋ ಆಮೇಲೆ ನಾವು ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ಈ ಮನೆ ಯಜಮಾಂತಿ ಸಾಕೇತಣ್ಣನಿಗೆ ಈ ಮನೆ ಕೆಲಸದವ್ರು ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ಹೇಳೋದು, ಅವ್ರ ಮಾತಿಗೆ ಸಾಕೇತಣ್ಣ ಗೋಣ ನಡೆಸೋದು, ನಮ್ಮನ್ನು ಬೈಬೇಕು ಬೇಡವೋ ಅಂತ ಒದ್ದಾಡೋದು, ಇವೆಲ್ಲ ಬೇಕಾ ನಮ್ಗೆ? ಯಾಕೆ ಸುಂದ್ರಣ್ಣ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನಿಮ್ಗಿನ್ನೂ ಬೇಜಾರ್ ಹೋಗಿಲ್ವಾ? ನೆನ್ನೆ ಆಗಿದ್ದಿನ ಇನ್ನೂ ಮರ್ತಿಲ್ವಾ? ಅಯ್ಯಮ್ಮ ಎಡ್ತಲೆ ಹಾವು ಗೋಸುಂಬೆ ತರ ಬಣ್ಣ ಬದಲಾಯಿಸ್ತಾರೆ. ಆದ್ರೆ ಈ ನಮ್ ಸಾಕೇತಣ್ಣನು ಆಯಮ್ಮ ಮಾತಿಗೆ ಬುದ್ಧಿ ಇಲ್ದಿರೋ ತರ ತಲೆ ಅಲ್ಲಾಡಿಸ್ತಿದಾರಲ್ಲ, ಅತಿ ಬೇಜಾರು ಇರ್ತಿರೋದು. ಬನ್ನಿ. ಏನ್ ಸುಂದ್ರಣ್ಣ, ನಮ್ ಸಾಕು ಬಗ್ಗೆ ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ ಮಾತಾಡ್ತಿರೋದ್ ಸರಿನಾ? ನಮ್ ಸಾಕು ಬಗ್ಗೆ ನೀವ್ ತಿಳ್ಕೊಂಡಿರೋದ್ ಇಷ್ಟೇನಾ? ಅವ್ರು ತಾನೇ ಹೆಂಡತಿ ಮುಂದೆ ನಮ್ಮನ್ನು ಬಿಟ್ಕೊಡೋಷ್ಟು ದೊಡ್ಡವರಾಗ್ತಾರೆ ಅಂತ ನಾನು ಯಾವತ್ತೂ ಊಹೆ ಕೂಡ ಮಾಡಿರ್ಲಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಸುಂದ್ರಣ್ಣ? ನೋಡಿ, ದಯವಿಟ್ಟು ನಮ್ ಸಾಕು ಬಗ್ಗೆ ಈ ತರ ಮಾತಾಡ್ಬೇಡಿ. ನಮ್ ಸಾಕು ಇದುವರೆಗೂ ಯಾವತ್ತೂ ಯಾರನ್ನು ಬಿಟ್ಕೊಟ್ಟಿಲ್ಲ. ಪಾಪ, ಇದೆಲ್ಲ ಅವ್ನಿಗೆ ಹೇಗ್ ಗೊತ್ತಾಗುತ್ತೆ ಹೇಳಿ? ಅಷ್ಟಕ್ಕೂ
ಗಂಡ ಹೆಂಡತಿ ಮಧ್ಯ ಒಂದ್ ಮಟ್ಟಿಗೆ ನಂಬಿಕೆ ಅನ್ನೋದಿರ್ಬೇಕು. ಆ ನಂಬಿಕೆ ನಮ್ ಸಾಕೋಗಿದೆ. ಅದ್ರಲ್ಲೇನ್ ತಪ್ಪು? ಹಾಗ್ ನೋಡೋದಕ್ ಹೋದ್ರೆ ನಮ್ ಸಾಕು ನಂಬಿಕೆನ ಅಹಲ್ಯ ಅಕ್ಕ ಮಿಸ್ಯೂಸ್ ಮಾಡ್ಕೊತಿದಾರೆ. ಅದು ಹಾಗಲ್ಲ ಮೀರಮ್ಮ. ಮತ್ತಿನ್ ಹೇಗೆ ಸುಂದ್ರಣ್ಣ? ಅಷ್ಟಕ್ಕೂ ಅಹಲ್ಯ ಅಕ್ಕ ನಮ್ ಸಾಕು ವಿಷಯದಲ್ಲಿ ಯಾವ ತಪ್ಪು ಮಾಡ್ತಿಲ್ವಲ್ಲ. ಈ ಮನೆ ಯಜಮಾನಿಯಾಗಿ ನಮ್ ಜೊತೆ ಅಂದ್ರೆ ಈ ಮನೆ ಕೆಲ್ಸದವ್ರ ಜೊತೆ ಯಾವ ರೀತಿ ನಡ್ಕೋಬೇಕೋ ಆ ರೀತಿ ನಡ್ಕೋತಿದಾರೆ. ನನಗಿದ್ರಲ್ಲಿ ಯಾವ ತಪ್ಪು ಕಾಣಿಸ್ತಿಲ್ಲ. ಮತ್ತೆ ನಮ್ ಸಾಕು ನಮ್ ಸಲುವಾಗಿ ತನ್ನ ಹೆಂಡತಿ ಜೊತೆ ವಾದ ಮಾಡ್ಬೇಕು ಅಂತ ನಾವು ಬಯಸೋದು ತಪ್ಪಲ್ವಾ? ಅದ್ ಸರಿ, ನಮ್ ಗೋಳನ್ನ ಅವ್ರ ಮುಂದೆ ಯಾಕೆ ತೋರಿಸ್ಕೋಬೇಕಿತ್ತು ನೀವು? ಥ್ಯಾಂಕ್ ಗಾಡ್ ನಮ್ ಸಾಕುಗೇನು ಗೊತ್ತಾಗ್ಲಿಲ್ಲ. ಇಲ್ಲ ಅಂದ್ರೆ ಮೊನ್ನೆ ತಾನೇ ಮದ್ವೆ ಆಗಿರೋ ಅವರಿಬ್ರು ಮಧ್ಯ ವಾದ ಆಗ್ಬಿಟ್ಟಿರೋದು. ಸುಂದ್ರಣ್ಣ, ಬೇಕಾ ನಮ್ಗಿದೆಲ್ಲ? ನಮ್ ವಿಷಯಕ್ಕೆ ಅವರಿಬ್ರು ಜಗಳ ಆಡ್ಬೇಕಾ? ಹಾಗಾದ್ರೆ ಸಾಕೇತಣ್ಣ ಮುಂದೆ ಇಲ್ಲೇನು ಸರಿಲ್ಲ ಅಂತ ನಾನು ಹೇಳಿದ ತಪ್ಪಾ? ತಪ್ಪು ಸುಂದ್ರಣ್ಣ. ಇಲ್ಲಿ ಏನೇ ನಡೀತಿದ್ರು ಅದು ನನ್ನ ಮಧ್ಯ ಮತ್ತೆ ಅಹಲ್ಯ ಅಕ್ಕನ ಮಧ್ಯ ನಡೀತಿದೆ. ಇದಕ್ಕೂ ಸಾಕುಗೂ ಯಾವ ಸಂಬಂಧನೂ ಇಲ್ಲ. ಪ್ಲೀಸ್ ಸುಂದ್ರಣ್ಣ, ಯಾವುದೇ ಕಾರಣಕ್ಕೂ ನಮ್ ಸಾಕುನ ಈ ವಿಷಯಕ್ಕೆ ಗೆಳ್ಕೊಂಡ್ ಬರ್ಬೇಡಿ. ನನಗೋಸ್ಕರ ಬಾಳಿ ಬದುಕ್ಬೇಕಾಗಿರೋ ಅವರಿಬ್ರು ಮಧ್ಯೆ ಬಿರುಗಾಳಿ ಎಪ್ಸೋದ್ ಬೇಡ ಪ್ಲೀಸ್. ನನ್ಗೊಂದ್ ಹೆಲ್ಪ್ ಮಾಡ್ತೀರಾ ಸುಂದ್ರಣ್ಣ? ಏನ್ ಮೀರಮ್ಮ? ನೋಡಿ, ಈ ವಿಷಯನ ಸಾಕುಗಾಗ್ಲಿ ಅನಿಗಾಗ್ಲಿ ಯಾರಿಗಾಗ್ಲಿ ಹೇಳಲ್ಲ ಅಂತ ನನಗ್ ಮಾತ್ಕೊಡಿ. ಅರೆ, ಯಾಕೆ ಮುಖನ ಹೀಗ್ ಸಣ್ಣ ಮಾಡ್ಕೊಂಡ್ ಬಿಟ್ರಿ? ಹ, ನಾನ್ ಹೇಳ್ತಿರೋದ್ ಸರಿ ತಾನೆ? ಸುಂದ್ರಣ್ಣ, ಎಷ್ಟೇ ಆಗ್ಲಿ ನಾವ್ ಈ ಮನೆ ಕೆಲ್ಸದವ್ರು. ನಮ್ ವಿಷಯದಿಂದ ಸಾಕು ಸಂಸಾರದಲ್ಲಿ ಬಿರುಕು ಮೂಡ್ಬೇಕಾ? ಇಷ್ಟು ವರ್ಷದಿಂದ ನಮ್ನ ಸಾಕಿ ಸಲ್ಹಿರೋ ಕುಟುಂಬ ಇದು. ಇದಕ್ಕೇನು ಆಗದೆ ಇರೋ ಹಾಗೆ ಕಾಪಾಡೋದು ನಮ್ ಜವಾಬ್ದಾರಿ ಅಲ್ವಾ? ಅಂದ್ರೆ ನಾನು ಈ ಮನೆ ಮಗಳು ಅಂತ ಖುಷಿಯಿಂದ ಹಾರಾಡ್ತಿದ್ ಮೀರಮ್ಮ ನೀವೇನಾ? ನಾನೇ ಸುಂದ್ರಣ್ಣ. ಆದ್ರೆ ಈ ಮನೆ ಮಗಳು ಯಾವತ್ತಾದ್ರೂ ಈ ಮನೆ ಮುರಿಯೋ ಕೆಲ್ಸ ಮಾಡ್ತಾಳ? ಏನಾಗಿದೆ ನಿಮ್ಗೆ? ನನ್ಗೇನು ಆಗಿಲ್ಲ. ನಿಮ್ಗೆ? ನನಗೂ ಏನೂ ಆಗಿಲ್ಲ. ನಿಮ್ ಶರ್ಟ್ ಕೊಡಿ, ಬಟನ್ ಹೊಲ್ದು ಕೊಡ್ತೀನಿ. ಹೊಲಿರಿ. ಹೊಲಿರಿ ಮೇಡಮ್. ಶರ್ಟ್ ಬಿಚ್ಕೊಟ್ರೆ ಹೊಲಿಬೋದಪ್ಪ. ಶರ್ಟ್ ಬಿಚ್ ಕೊಡ್ಲೇಬೇಕಾ? ಹ್ಞೂ, ಇಲ್ಲ ಅಂದ್ರೆ ನಾನು ಬಟನ್ ಹೇಗೆ ಹೊಲಿಲಿ?